ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ಇವತ್ತು ಘಮ ಅಂತ ಒಂದೊಳ್ಳೆ ರವೆ ಉಪ್ಪಿಟ್ಟು ಮಾಡೋಣ. ಆಬ್ವಿಯಸ್ಲಿ ರವೆ ಉಪ್ಪಿಟ್ಟು ಕೆಲವರಿಗೆ ತುಂಬ ಫೇವ್ರೆಟ್ ಇರುತ್ತೆ, ಇನ್ನು ಕೆಲವರಿಗೆ ಇಷ್ಟ ಇರೋದಿಲ್ಲ. ಈ ವಿಡಿಯೋ ಯಾರ್ಯಾರಿಗೆ ರವೆ ಉಪ್ಪಿಟ್ಟು ಇಷ್ಟ ಇರುತ್ತೋ ಅವರಿಗೋಸ್ಕರ ಈಸಿಯಾಗಿ, ಕ್ವಿಕ್ಕಾಗಿ ಆ್ಯಂಡ್ ಟೇಸ್ಟ್ಫುಲ್ಲಾಗಿ ಮಾಡಬಹುದು. ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಬಿಡಿಸಿಟ್ಕೊಂಡಿರೋ ಅಂಥ ಬಟಾಣಿ, ಕಾಯಿ ತುರಿ, ಹಾಗೆ 1/2 ಕಪ್ ರವೆ ಇಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಲೆಮನ್ನು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 5 ನಿಮಿಷದಲ್ಲಿ ರವೆ ಉಪ್ಪಿಟ್ಟು ಮಾಡಿಬಿಡ್ಬೋದು. ಸೊ ಮೊದಲಿಗೆ ರವೆನ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ಘಮ ಅಂತ ಫ್ಲೇವರ್ ಬರಬೇಕು. ಆ ಥರ ಫ್ಲೇವರ್ ಬರ್ತಿದೆ ಅಂತಂದರೆ ರವೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀವಿ ಅಂತಲೇ ಅರ್ಥ. ಸೊ ರವೆ ಹುರಿದಿಟ್ಕೊಂಡ್ಮೇಲೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು, ಹಾಗೆ ಬಿಡಿಸಿಟ್ಕೊಂಡಿರೋಂಥ ಬಟಾಣಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟು ಮತ್ತು ಹಸಿ ಬಟಾಣಿ ಎರಡು ನೀಟಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಸ್ನ್ಯಾಕ್ಸಿಗೆ ಮಾಡ್ತಿದ್ದೀನಿ ನಾನು ಈ ರೆಸಿಪಿನ, ಹಾಗಾಗಿ ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಬಟಾಣಿ ಮತ್ತು ಕ್ಯಾರೆಟು ನೀಟಾಗಿ ಬೆಂದಿದೆ. ಬೆಂದಾದಮೇಲೆ ರವೆನ ಹುರಿದಿಟ್ಕೊಂಡಿದ್ದೀರಾ ಅಲ್ವಾ, ಆ ರವೆನ ಎತ್ಬಿಟ್ಟು ಹೀಗೆ ಒಂದು ಕೈಯಲ್ಲಿ ರವೆನ ಹಾಕ್ಕೊಳ್ತಾ ಇರಿ, ಇನ್ನೊಂದು ಕೈಯಲ್ಲಿ ಸೌಟಲ್ಲಿ ತಿರುಗಿಸ್ಕೊಳ್ತಾ ಇರಿ. ಸೊ ಹೀಗೆ ಮಾಡ್ತಿದ್ರೆ ಎಲ್ಲೂ ಗಂಟಾಗೋದಿಲ್ಲ ಅಂತ. ಸೊ ನೀವು ನೋಡ್ತಿರಬಹುದು ಇದೇ ಥರ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನೋ ಅದೇ ರೀತಿ ನೀಟಾಗಿ ಎಲ್ಲ ತಿರುಗಿಸ್ಕೊಳ್ಳಿ ಸೌಟಲ್ಲಿ. ನಾನು ಆ್ಯಕ್ಚುಲಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಈ ಥರ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ಉದ್ರುದ್ರಾಗಿ ಗಟ್ಟಿಯಾಗಿದ್ದರೆ ನನಗಿಷ್ಟ ಆಗಲ್ಲ. ಸೊ ನಿಮಗೇನಾದರೂ ಉದ್ರುದ್ರಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನೀರು. ಈ ಥರ ಲಿಕ್ವಿಡ್ ಟೈಪಲ್ಲಿ ಸ್ವಲ್ಪ ತೆಳುವಾಗಿ ಬೇಕು, ಸಾಫ್ಟಾಗಿ ಬೇಕು ಅಂತಂದರೆ ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನನಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಪರ್ಸ್ನಲಿ. ಸೊ ಫೈನಲಾಗಿ ಇದನ್ನು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಸೊ ನೀವು ಇವಾಗ ನೋಡ್ತಿರ್ಬಹುದು ಪಕ್ಕದಲ್ಲಿ ಟೀ ಕೂಡ ಆಯಿತು. ಟೇಸ್ಟಿಯಾಗಿ ಬರುತ್ತೆ ಅಂತ ಸ್ವಲ್ಪ ಕುದಿಸ್ತಾ ಇದ್ದೀನಿ ಟೀನ. ಸೊ ಉಪ್ಪಿಟ್ಟು ರೆಡಿ ಆಯಿತು, ಟೀ ಕೂಡ ರೆಡಿ ಆಯಿತು. ಬೆಸ್ಟ್ ಸ್ನ್ಯಾಕ್ಸ್ ಇದು ಆ್ಯಕ್ಚುಲಾಗಿ. ನೀವು ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಟೊಮ್ಯಾಟೊ ಯೂಸ್ ಮಾಡಿಲ್ಲ ಹುಳಿಗೆ, ಸೊ ಹಾಗಾಗಿ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲಿಡ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಒಂದು ನೀಟಾಗಿ ರೊಟೇಷನ್ ಕೊಟ್ಕೊಳ್ಳಿ. ನೀಟಾಗಿ ತಿರುಗಿಸ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ಪ್ಲೇಟ್ ಓಪನ್ ಮಾಡಿದ ತಕ್ಷಣ ಹೆಂಗೆ ಘಮ ಬರ್ತಿದೆ ಅಂತಂದರೆ ನನಗೆ ಗೊತ್ತಾಗ್ತಾ ಇದೆ ಮಾಡ್ತಿರೋದು ನಾನಲ್ವಾ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ನಾನಿಲ್ಲಿ 1/2 ಕಪ್ ರವೆನ ಯೂಸ್ ಮಾಡಿದ್ದೀನಿ. 1/2 ಕಪ್ ರವೆನ ಯೂಸ್ ಮಾಡಿರೋದ್ರಿಂದ, ಅದರಲ್ಲೂ ನಾನು ಸ್ನ್ಯಾಕ್ಸಿಗೋಸ್ಕರ ಮಾಡ್ತಿರೋದ್ರಿಂದ ಆ ಮೆಷರ್ಮೆಂಟಲ್ಲಿ ಇಬ್ಬರು ಆರಾಮಾಗಿ ತಿನ್ನಬಹುದು. ಮತ್ತು ಈ ವಿಡಿಯೋ ಯಾರಿಗೋಸ್ಕರ ಅಂತಂದರೆ ಬಿಗಿನರ್ಸು, ಯಾರ್ಯಾರು ಇವಾಗ ಅಡುಗೆನ ಕಲ್ತ್ಕೊಳ್ತಿದ್ದೀರೋ ಅವರಿಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಬ್ಯಾಚುಲರ್ಸ್, ಪಿ ಜಿಲಿರೋರು ಒಂದೇ ಥರ ಸ್ನ್ಯಾಕ್ಸ್ ತಿಂದು ಬೇಜಾರಾಗಿದೆ ಅಂತಂದರೆ ನೀವೇ ಆರಾಮಾಗಿ ಮಾಡ್ಕೊಳ್ಬೋದು. ಒಂದು 10-15 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ. ನಾನು ಇಲ್ಲಿ ರವೆ ಮೀಡಿಯಮ್ ಸೈಜ್ ರವೆನ ಯೂಸ್ ಮಾಡಿದ್ದೀನಿ. ನೀವು ಚಿರೋಟಿ ರವೆ ಅಥವಾ ಬನ್ಸಿ ರವೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಈ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನೋ ಅದೇ ಥರ ಫಾಲೋ ಮಾಡ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರಬಹುದು ಬಿಸಿ ಉಪ್ಪಿಟ್ಟಿಗೆ ಒಂದು 1/2 ಕಪ್ ಟೀ ಇಟ್ಕೊಂಡಿದ್ದೀನಿ. ಇವತ್ತು ಇದು ನಮ್ಮ ಸ್ನ್ಯಾಕ್ಸ್ ಆಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ಗೂ ಅಷ್ಟೇ ಮತ್ತು ಬ್ರೇಕ್ಫಾಸ್ಟ್ಗೂ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.